ಹಲೋ ಫ್ರೆಂಡ್ಸ್, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಶರ್ಲಾಕ್ ಹೋಮ್ಸ್ ಸೀಸನ್ 2ರ ಮೊದಲನೇ ಎಪಿಸೋಡ್ ಅನ್ನು ಎಕ್ಸ್ಪ್ಲೇನ್ ಮಾಡಲಿದ್ದೇವೆ. ಸೀಸನ್ 2ರ ಮೊದಲ ಎಪಿಸೋಡ್ನ ಆರಂಭವು ಸೀಸನ್ 1ರ 3ನೇ ಎಪಿಸೋಡ್ ಎಲ್ಲಿಗೆ ಕೊನೆಯಾಗಿತ್ತೋ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಶರ್ಲಾಕ್ ಹೋಮ್ಸ್ ಮತ್ತು ವಾಟ್ಸನ್ ಒಂದು ಸ್ವಿಮ್ಮಿಂಗ್ ಪೂಲ್ ಹತ್ತಿರ ನಿಂತಿರುತ್ತಾರೆ. ಅವರ ಎದುರಿಗೆ ವಿಲನ್ ಮೊರಿಯಾರ್ಟಿ ನಿಂತಿರುತ್ತಾನೆ. ಈಗ ಡೈರೆಕ್ಟ್ ಆಗಿ ಈ ವಿಡಿಯೋಗೆ ಬಂದಿರೋರಿಗೆ ಮೊರಿಯಾರ್ಟಿ ಯಾರು ಅಂತ ಗೊತ್ತಿರಲ್ಲ. ಅವರಿಗೆ ಸುಲಭವಾಗಿ ಒಂದೇ ಲೈನ್ನಲ್ಲಿ ಹೇಳ್ಬೇಕಂದ್ರೆ ಮೊರಿಯಾರ್ಟಿ ಶರ್ಲಾಕ್ ಹೋಮ್ಸ್ನ ಅತ್ಯಂತ ದೊಡ್ಡ ಶತ್ರು. ಸೀಸನ್ 1ರ 3ನೇ ಎಪಿಸೋಡ್ನಲ್ಲಿ ಇವನು ಶರ್ಲಾಕ್ಗೆ ಅಕ್ಷರಶಃ ನರಕ ದರ್ಶನ ಮಾಡಿಸಿದ್ದ. ಇಲ್ಲಿ ಕೂಡ ಅವನು ಶರ್ಲಾಕ್ನನ್ನು ಕೊಲ್ಲಬಹುದಾಗಿತ್ತು, ಯಾಕಂದ್ರೆ ಸ್ನೈಪರ್ ಶರ್ಲಾಕ್ ಮತ್ತು ವಾಟ್ಸನ್ ಇಬ್ಬರನ್ನು ಗನ್ ಪಾಯಿಂಟ್ನಲ್ಲಿ ಇಟ್ಟಿರುತ್ತಾನೆ. ಆಗ ಶರ್ಲಾಕ್ ತನ್ನ ಗನ್ ಅನ್ನು ಅಲ್ಲೇ ಇದ್ದ ಬಾಂಬ್ ಕಡೆಗೆ ಗುರಿ ಇಡುತ್ತಾನೆ. ತಾನು ಸತ್ತರೂ ಪರವಾಗಿಲ್ಲ, ಮೊರಿಯಾರ್ಟಿಯನ್ನು ಜೊತೆಯಲ್ಲೇ ಸಾಯಿಸಬೇಕು ಅನ್ನೋದು ಅವನ ಪ್ಲಾನ್ ಆಗಿರುತ್ತೆ. ಆದರೆ ಸರಿಯಾಗಿ ಅದೇ ಸಮಯಕ್ಕೆ ಮೊರಿಯಾರ್ಟಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಕಾಲ್ ರಿಸೀವ್ ಮಾಡಿದ ತಕ್ಷಣ ಅವನು ಶರ್ಲಾಕ್ನನ್ನು ಕೊಲ್ಲುವ ಪ್ಲಾನ್ ಡ್ರಾಪ್ ಮಾಡ್ತಾನೆ. ಅವನು ಯಾಕೆ ಹಾಗೆ ಮಾಡಿದ, ಆ ಫೋನ್ ಕಾಲ್ ಯಾರದ್ದಾಗಿತ್ತು ಎಂಬುದು ನಮಗೆ ಮುಂದೆ ಗೊತ್ತಾಗುತ್ತೆ. ಅಲ್ಲಿಗೆ ಆ ಸೀನ್ ಕಟ್ ಆಗುತ್ತೆ. ಮುಂದಿನ ಸೀನ್ನಲ್ಲಿ ವಾಟ್ಸನ್ ಮತ್ತು ಶರ್ಲಾಕ್ ಹೋಮ್ಸ್ ತಮ್ಮ ರೂಮ್ನಲ್ಲಿ ಇರುವುದನ್ನು ನಾವು ಕಾಣಬಹುದು. ಅಲ್ಲಿ ವಾಟ್ಸನ್ ಬ್ಲಾಗಿಂಗ್ ಮಾಡ್ತಿರುತ್ತಾನೆ. ಅವನು ಶರ್ಲಾಕ್ನನ್ನು ಭೇಟಿಯಾದಾಗಿನಿಂದ ತನ್ನ ಬ್ಲಾಗ್ನಲ್ಲಿ ಶರ್ಲಾಕ್ ಹೋಮ್ಸ್ ಬಗ್ಗೆ ಮತ್ತು ಅವನು ಸಾಲ್ವ್ ಮಾಡಿದ ಎಲ್ಲಾ ಕೇಸ್ಗಳ ಬಗ್ಗೆ ಬರೆಯುತ್ತಿರುತ್ತಾನೆ. ವಾಟ್ಸನ್ನ ಬ್ಲಾಗ್ ಅನ್ನು ತುಂಬಾ ಜನ ಓದುತ್ತಿರುತ್ತಾರೆ. ಇದೇ ಕಾರಣಕ್ಕೆ ಶರ್ಲಾಕ್ ಹೋಮ್ಸ್ಗೆ ದಿನದಿಂದ ದಿನಕ್ಕೆ ಕೇಸ್ಗಳ ಸಂಖ್ಯೆ ಹೆಚ್ಚಾಗುತ್ತಿರುತ್ತೆ ಮತ್ತು ಮೀಡಿಯಾ ಕೂಡ ಅವನ ಮೇಲೆ ಕಣ್ಣಿಟ್ಟಿರುತ್ತೆ. ಆದರೆ ಇಲ್ಲಿ ಅವನಿಗೆ ತುಂಬಾ ಬೋರಿಂಗ್ ಕೇಸ್ಗಳು ಬರುತ್ತಿರುತ್ತವೆ. ಹಾಗಾಗಿ ಅವನು ಕೆಲವು ಕೇಸ್ಗಳಿಗೆ ಓಕೆ ಅಂದ್ರೆ ಇನ್ನು ಕೆಲವು ಕೇಸ್ಗಳನ್ನು ರಿಜೆಕ್ಟ್ ಮಾಡ್ತಾನೆ. ಹೀಗಿರುವಾಗ ಅವನಿಗೆ ಒಂದು ಕೇಸ್ ಸಿಗುತ್ತೆ. ಅದರಲ್ಲಿ ಒಂದು ಕಾರ್ ಒಳಗಡೆ ಡೆಡ್ ಬಾಡಿ ಇರುತ್ತೆ. ಆ ಹೆಣದ ಮೇಲೆ ಬೋರ್ಡಿಂಗ್ ಪಾಸ್ಪೋರ್ಟ್ ಎಲ್ಲವೂ ಇರುತ್ತೆ. ಅಂದ್ರೆ ಸಾಮಾನ್ಯವಾಗಿ ಫ್ಲೈಟ್ ಒಳಗಡೆ ಹೋದ ಮೇಲೆ ಸಿಗುವಂತಹ ವಸ್ತುಗಳು ಆ ಹೆಣದ ಹತ್ತಿರ ಇರುತ್ತವೆ. ಆ ಡೆಡ್ ಬಾಡಿ ಯಾವ ವ್ಯಕ್ತಿಯದ್ದಾಗಿರುತ್ತೆ ಅಂದ್ರೆ ಅವನು ಒಂದು ಫ್ಲೈಟ್ನಲ್ಲಿ ಪ್ರಯಾಣಿಸಬೇಕಾಗಿರುತ್ತೆ ಮತ್ತು ಆ ಫ್ಲೈಟ್ ಆಕಾಶದಲ್ಲೇ ಬ್ಲಾಸ್ಟ್ ಆಗಿರುತ್ತೆ. ಈಗ ಪ್ರಶ್ನೆ ಏನಂದ್ರೆ, ಒಂದು ವೇಳೆ ಫ್ಲೈಟ್ ಆಕಾಶದಲ್ಲಿ ಬ್ಲಾಸ್ಟ್ ಆಗಿದ್ರೆ ಅವನ ಹೆಣ ಇಲ್ಲಿ ಕೆಳಗಡೆ ಕಾರ್ ಒಳಗಡೆ ಏನು ಮಾಡ್ತಿದೆ, ಅದೂ ಕೂಡ ಫ್ಲೈಟ್ ಹತ್ತಿದ ಮೇಲೆ ಸಿಗುವ ಸಾಮಗ್ರಿಗಳ ಜೊತೆಗೆ. ಇದು ಶರ್ಲಾಕ್ ಹೋಮ್ಸ್ಗೆ ಒಂದು ಅನ್ಸಾಲ್ವ್ಡ್ ಕೇಸ್ ಆಗಿ ಉಳಿಯುತ್ತೆ. ಇದನ್ನು ಅವನು ಸಾಲ್ವ್ ಮಾಡಲ್ಲ. ಮುಂದಿನ ಸೀನ್ನಲ್ಲಿ ಶರ್ಲಾಕ್ ಹೋಮ್ಸ್ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗ್ತಾನೆ. ಅವನು ತುಂಬಾನೇ ಹೆದರಿರುತ್ತಾನೆ. ಅಸಲಿಗೆ ಆ ವ್ಯಕ್ತಿ ತನ್ನ ಕಾರ್ನಲ್ಲಿ ಎಲ್ಲೋ ಹೋಗ್ತಿರುವಾಗ 1 ಸೆಕೆಂಡ್ ಮುಂಚೆ ರಸ್ತೆಯಲ್ಲಿ ಒಬ್ಬ ಮನುಷ್ಯ ನಿಂತಿರುವುದನ್ನು ನೋಡ್ತಾನೆ. ಅದೇ ಸಮಯಕ್ಕೆ ಅವನ ಕಾರ್ನಿಂದ ಬ್ಲಾಸ್ಟ್ ಆದಂತಹ ಒಂದು ಸೌಂಡ್ ಕೇಳಿಸುತ್ತೆ. ಮರುಕ್ಷಣವೇ ಅವನು ನೋಡಿದಾಗ ಆ ಮನುಷ್ಯ ರಸ್ತೆಯಲ್ಲಿ ಸತ್ತು ಬಿದ್ದಿರುತ್ತಾನೆ. ಆದರೆ ಅವನ ಸುತ್ತಮುತ್ತ ಯಾವುದೇ ಗಾಡಿ ಅಥವಾ ಕಿಲ್ಲರ್ ಯಾರೂ ಇರಲ್ಲ. ಮುಂದಿನ ಸೀನ್ನಲ್ಲಿ ನಾವು ಕ್ರೈಮ್ ಸೀನ್ನಲ್ಲಿ ಡಾಕ್ಟರ್ ವಾಟ್ಸನ್ನನ್ನು ನೋಡ್ತೀವಿ, ಆದರೆ ಶರ್ಲಾಕ್ ಅಲ್ಲಿರಲ್ಲ. ಇಲ್ಲಿ ಡಾಕ್ಟರ್ ವಾಟ್ಸನ್ ತನ್ನ ಲ್ಯಾಪ್ಟಾಪ್ನಿಂದ ವಿಡಿಯೋ ಕಾಲ್ ಮಾಡಿ ಶರ್ಲಾಕ್ಗೆ ಇಡೀ ಕ್ರೈಮ್ ಸೀನ್ ತೋರಿಸ್ತಿರುತ್ತಾರೆ. ಅಸಲಿಗೆ ಆಗ ಬೆಳಗ್ಗೆ 6 ಗಂಟೆಯಾಗಿರುತ್ತೆ. ಶರ್ಲಾಕ್ ತನಗಾಗಿ ಒಂದು ರೂಲ್ ಮಾಡಿಕೊಂಡಿರುತ್ತಾನೆ, ಏನಂದ್ರೆ ಬೆಳಗ್ಗೆ 7 ಗಂಟೆಗಿಂತ ಮುಂಚೆ ಅವನು ತನ್ನ ರೂಮ್ನಿಂದ ಹೊರಗಡೆ ಕಾಲಿಡಲ್ಲ. ಹಾಗಾಗಿ ಅವನು ವಿಡಿಯೋ ಕಾಲ್ನಲ್ಲೇ ಎಲ್ಲವನ್ನೂ ನೋಡ್ತಿರುತ್ತಾನೆ. ಅವನು ವಾಟ್ಸನ್ ಜೊತೆ ಮಾತನಾಡುತ್ತಿರುವಾಗಲೇ ಇದ್ದಕ್ಕಿದ್ದಂತೆ ಕೆಲವು ಅಪರಿಚಿತರು ಬಂದು ಶರ್ಲಾಕ್ನನ್ನು ಬಲವಂತವಾಗಿ ಎತ್ತಿಕೊಂಡು ಹೋಗ್ತಾರೆ. ಇನ್ನೊಂದೆಡೆ ಕ್ರೈಮ್ ಸೀನ್ ಹತ್ತಿರವೂ ಒಂದು ಹೆಲಿಕಾಪ್ಟರ್ ಬಂದು ವಾಟ್ಸನ್ನನ್ನು ಕರೆದುಕೊಂಡು ಹೋಗುತ್ತೆ. ಮುಂದಿನ ಸೀನ್ನಲ್ಲಿ ಶರ್ಲಾಕ್ ಹೋಮ್ಸ್ ಮತ್ತು ವಾಟ್ಸನ್ ಇಬ್ಬರೂ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಇರುವುದನ್ನು ನಾವು ಕಾಣಬಹುದು. ಅಲ್ಲಿ ಶರ್ಲಾಕ್ ಯಾವುದೇ ಬಟ್ಟೆ ಹಾಕೊಂಡಿರಲ್ಲ, ಕೇವಲ ಒಂದು ಬೆಡ್ ಶೀಟ್ನಿಂದ ತನ್ನನ್ನು ಕವರ್ ಮಾಡಿಕೊಂಡಿರುತ್ತಾನೆ. ಯಾಕಂದ್ರೆ ರಾಜಮನೆತನದ ಅಧಿಕಾರಿಗಳು ಅವನನ್ನು ಮನೆಯಲ್ಲಿದ್ದ ಸ್ಥಿತಿಯಲ್ಲೇ ಎತ್ತಿಕೊಂಡು ಬಂದಿರುತ್ತಾರೆ. ಅಲ್ಲಿಗೆ ಅವನ ಅಣ್ಣ ಮೈಕ್ರಾಫ್ಟ್ ಬರ್ತಾನೆ. ಮೈಕ್ರಾಫ್ಟ್ ಹೇಳ್ತಾನೆ, ಇದೊಂದು ತುಂಬಾನೇ ಸೀರಿಯಸ್ ಮ್ಯಾಟರ್. ರಾಜಮನೆತನದ ಒಬ್ಬ ಪ್ರಮುಖ ಸದಸ್ಯರಿಗೆ ನಿನ್ನ ಹೆಲ್ಪ್ ಬೇಕಾಗಿದೆ. ಐರಿನ್ ಆಡ್ಲಾ ಅನ್ನೋ ಒಬ್ಬ ಹುಡುಗಿ ಹತ್ತಿರ ಕೆಲವು ಸೀಕ್ರೆಟ್ ಫೋಟೋಸ್ ಇವೆ. ಒಂದು ವೇಳೆ ಅವು ಲೀಕ್ ಆದ್ರೆ ರಾಜಮನೆತನಕ್ಕೆ ದೊಡ್ಡ ಅವಮಾನ ಆಗುತ್ತೆ. ಹಾಗಾಗಿ ನೀನು ಹೇಗಾದರೂ ಮಾಡಿ ಆ ಫೋಟೋಗಳನ್ನು ತರಬೇಕು. ಇನ್ನೊಂದೆಡೆ ನಾವು ಐರಿನ್ ಆಡ್ಲರ್ ಅನ್ನು ನೋಡ್ತೀವಿ. ಈ ಸೀರೀಸ್ನಲ್ಲಿ ಐರಿನ್ ಆಡ್ಲರ್ನನ್ನು ಒಬ್ಬ ಹೈ ಪ್ರೊಫೈಲ್ ಪ್ರಾಸ್ಟಿಟ್ಯೂಟ್ ಆಗಿ ತೋರಿಸಲಾಗಿದೆ. ಇಲ್ಲಿ ಮೊರಿಯಾರ್ಟಿ ಅವಳ ಫೋನ್ಗೆ ಶರ್ಲಾಕ್ನ ಫೋಟೋಗಳನ್ನು ಕಳಿಸುತ್ತಿರುತ್ತಾನೆ. ಐರಿನ್ಗೆ ಶರ್ಲಾಕ್ ಎಲ್ಲಿದ್ದಾನೆ ಮತ್ತು ಅವನು ತನ್ನನ್ನು ಹುಡುಕಿಕೊಂಡು ಖಂಡಿತ ಬರ್ತಾನೆ ಅನ್ನೋದು ಮೊದಲೇ ಗೊತ್ತಿರುತ್ತೆ. ಹಾಗಾಗಿ ಅವಳು ಶರ್ಲಾಕ್ ಬರುವ ಖುಷಿಯಲ್ಲಿ ರೆಡಿಯಾಗಲು ಸ್ಟಾರ್ಟ್ ಮಾಡ್ತಾಳೆ, ಯಾಕಂದ್ರೆ ಅವಳಿಗೆ ಶರ್ಲಾಕ್ ಅಂದ್ರೆ ತುಂಬಾ ಇಷ್ಟ. ಇನ್ನೊಂದು ಕಡೆ ಶರ್ಲಾಕ್ ಕೂಡ ಐರಿನ್ ಫೋಟೋಗಳನ್ನು ನೋಡ್ತಿರುತ್ತಾನೆ. ಅಸಲಿಗೆ ಅವನಿಗೆ ಈ ಕೇಸ್ ತಗೊಳ್ಳೋಕೆ ಇಷ್ಟ ಇರಲ್ಲ, ಆದ್ರೆ ಅಣ್ಣನ ಒತ್ತಾಯದ ಮೇರೆಗೆ ಒಪ್ಪಿಕೊಳ್ಳಬೇಕಾಗುತ್ತೆ.
ಮುಂದಿನ ಸೀನ್ನಲ್ಲಿ ಶರ್ಲಾಕ್ ಹೋಮ್ಸ್ ಮತ್ತು ವಾಟ್ಸನ್ ಐರಿನ್ ಮನೆಯ ಸ್ವಲ್ಪ ದೂರದಲ್ಲಿ ನಿಂತಿರುತ್ತಾರೆ. ಇಲ್ಲಿ ಶರ್ಲಾಕ್ ವಾಟ್ಸನ್ಗೆ ನನ್ನ ಮುಖಕ್ಕೆ ಒಂದು ಪಂಚ್ ಮಾಡು ಅಂತ ಹೇಳ್ತಾನೆ. ಆದ್ರೆ ವಾಟ್ಸನ್ ಹೊಡೆಯಲ್ಲ. ಆಗ ಶರ್ಲಾಕ್ ತಾನೇ ವಾಟ್ಸನ್ಗೆ ಒಂದು ಜೋರಾಗಿ ಪಂಚ್ ಮಾಡ್ತಾನೆ. ಇದರಿಂದ ಕೋಪಗೊಂಡ ವಾಟ್ಸನ್ ಶರ್ಲಾಕ್ಗೆ ಚೆನ್ನಾಗಿ ಧಮ್ಕಿ ಹಾಕಿ ಹೊಡಿತಾನೆ. ಹೀಗೆ ಪೆಟ್ಟು ತಿಂದ ಸ್ಥಿತಿಯಲ್ಲೇ ಶರ್ಲಾಕ್ ಐರಿನ್ ಮನೆಯ ಮುಂದೆ ಹೋಗಿ ಹೆಲ್ಪ್ ಕೇಳ್ತಾನೆ. ಆಗ ಐರಿನ್ ಕೆಲಸದಾಕೆ ಇಬ್ಬರನ್ನು ಮನೆ ಒಳಗಡೆ ಕರೆಯುತ್ತಾಳೆ. ಅವರು ಒಳಗಡೆ ಕೂತಿರುವಾಗ ಐರಿನ್ ಆಡ್ಲರ್ ಅಲ್ಲಿಗೆ ಬರ್ತಾಳೆ. ಆದರೆ ಅವಳು ಸಂಪೂರ್ಣ ಬೆತ್ತಲೆಯಾಗಿ ಬರ್ತಾಳೆ. ಅವಳು ಹಾಗೆ ಯಾಕೆ ಮಾಡ್ತಾಳೆ ಅಂದ್ರೆ ಅವಳಿಗೆ ಶರ್ಲಾಕ್ನ ಸ್ಪೆಷಾಲಿಟಿ ಗೊತ್ತಿರುತ್ತೆ. ಶರ್ಲಾಕ್ ಜನರನ್ನು ನೋಡಿ ಅವರ ಬಟ್ಟೆ, ಕಣ್ಣು, ಕನ್ನಡಕ, ಹೇರ್ ಸ್ಟೈಲ್ ಹೀಗೆ ಪ್ರತಿಯೊಂದು ಸಣ್ಣ ವಿಷಯಗಳನ್ನು ಅಬ್ಸರ್ವ್ ಮಾಡಿ ಅವರ ಬಗ್ಗೆ ಎಲ್ಲವನ್ನೂ ಹೇಳ್ಬಿಟ್ಟಿದ್ದ. ಆದರೆ ಐರಿನ್ ನ್ಯೂಡ್ ಆಗಿ ಬಂದಿದ್ದರಿಂದ ಶರ್ಲಾಕ್ಗೆ ಅವಳ ಬಗ್ಗೆ ಏನನ್ನೂ ಗೆಸ್ ಮಾಡಲು ಸಾಧ್ಯವಾಗಲ್ಲ. ಅವನ ಲೈಫ್ನಲ್ಲೇ ಇಂಥದ್ದೊಂದು ಘಟನೆ ನಡೆದಿರೋದು ಇದೇ ಮೊದಲು. ಐರಿನ್ಗೆ ಶರ್ಲಾಕ್ ಇಲ್ಲಿ ಫೋಟೋಸ್ ತಗೊಳ್ಳೋಕೆ ಬಂದಿದ್ದಾನೆ ಅನ್ನೋದು ಗೊತ್ತಿರುತ್ತೆ. ಆದ್ರೆ ಅವಳು ಅದನ್ನ ಬಿಟ್ಟು ರಸ್ತೆಯಲ್ಲಿ ಮನುಷ್ಯ ಸತ್ತಿದ್ದನಲ್ಲ ಆ ಕೇಸ್ ಬಗ್ಗೆ ಮಾತನಾಡಲು ಸ್ಟಾರ್ಟ್ ಮಾಡ್ತಾಳೆ. ಆಗ ಶರ್ಲಾಕ್ ತನ್ನ ಓವರ್ ಕೋಟ್ ಅನ್ನು ಐರಿನ್ಗೆ ಕೊಡ್ತಾನೆ. ಅವಳು ಅದನ್ನು ಹಾಕಿಕೊಳ್ಳುತ್ತಾಳೆ. ಶರ್ಲಾಕ್ ಹೇಳ್ತಾನೆ, ನಾನು ಇಲ್ಲಿ ಈ ಕೇಸ್ ಬಗ್ಗೆ ಡಿಸ್ಕಸ್ ಮಾಡೋಕೆ ಬಂದಿಲ್ಲ. ಅದಕ್ಕೆ ಐರಿನ್, ಹೇಗೂ ಫೋಟೋಸ್ ಅಂತೂ ನಿನಗೆ ಸಿಗಲ್ಲ, ಅಲ್ಲಿಯವರೆಗೂ ಟೈಮ್ ಪಾಸ್ ಮಾಡೋಕೆ ಈ ಕೇಸ್ ಬಗ್ಗೆ ಮಾತಾಡೋಣ ಅಂತಾಳೆ. ಆಗ ಶರ್ಲಾಕ್ ಆ ಕೇಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ವಾಟ್ಸನ್ ರೂಮ್ನಿಂದ ಹೊರಗಡೆ ಹೋಗ್ತಾನೆ. ಶರ್ಲಾಕ್ ಜಾಸ್ತಿ ಹೇಳುವಷ್ಟರಲ್ಲೇ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಫೈರ್ ಅಲಾರ್ಮ್ ಸೌಂಡ್ ಕೇಳಿಸುತ್ತೆ. ಅಲಾರಾಮ್ ಸೌಂಡ್ ಕೇಳಿದ ತಕ್ಷಣ ಐರಿನ್ ಕಣ್ಣು ಮೊದಲು ಅಲ್ಲಿನ ಒಂದು ಕನ್ನಡಿ ಕಡೆಗೆ ಹೋಗುತ್ತೆ. ಶರ್ಲಾಕ್ ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾನೆ, ಆ ಫೋಟೋಗಳು ಆ ಕನ್ನಡಿಯ ಹಿಂದೆಯೇ ಇವೆ ಅಂತ. ಯಾಕಂದ್ರೆ ಮನೆಗೆ ಬೆಂಕಿ ಬಿದ್ದಾಗ ಐರಿನ್ಗೆ ಆ ಫೋಟೋಗಳೇ ಮುಖ್ಯವಾಗಿದ್ದರಿಂದ ಅವಳು ಮೊದಲು ಅದನ್ನೇ ನೋಡಿದ್ದಳು. ಅಂದಹಾಗೆ ಆ ಬೆಂಕಿಯ ಅಲಾರಾಮ್ ಅನ್ನು ಶರ್ಲಾಕ್ ಸನ್ನೆಯಂತೆ ವಾಟ್ಸನ್ ಮಾಡಿಸಿರುತ್ತಾನೆ. ಶರ್ಲಾಕ್ ಆ ಕನ್ನಡಿಯನ್ನು ಸರಿಸಿದಾಗ ಅದರ ಹಿಂದೆ ಒಂದು ಲಾಕರ್ ಇರುತ್ತೆ. ಅವನು ಅದರ ಪಾಸ್ವರ್ಡ್ ಯೋಚಿಸುವಷ್ಟರಲ್ಲಿ ಅಲ್ಲಿಗೆ ಕೆಲವು ಅಮೆರಿಕನ್ ಗ್ಯಾಂಗ್ಸ್ಟರ್ಸ್ ಬರ್ತಾರೆ. ಅವರು ಐರಿನ್ ಮತ್ತು ವಾಟ್ಸನ್ ಇಬ್ಬರನ್ನು ಗನ್ ಪಾಯಿಂಟ್ನಲ್ಲಿ ಇಟ್ಟು ಶರ್ಲಾಕ್ಗೆ ಆ ಲಾಕರ್ ಓಪನ್ ಮಾಡಲು ಹೇಳ್ತಾರೆ. ಐರಿನ್ ಅದಕ್ಕೂ ಮುಂಚೆ, ನಾನು ನಿನಗೆ ಕೋಡ್ ಆಲ್ರೆಡಿ ಹೇಳಿದ್ದೀನಿ ಅಂತಾಳೆ. ಆದ್ರೆ ಅವಳು ಇಡೀ ಕಾನ್ವರ್ಸೇಷನ್ನಲ್ಲಿ ಎಲ್ಲೂ ಕೋಡ್ ಹೇಳಿರಲ್ಲ. ಆದ್ರೂ ಶರ್ಲಾಕ್ ತನ್ನ ಬುದ್ಧಿವಂತಿಕೆಯಿಂದ ಕೋಡ್ ಗೆಸ್ ಮಾಡ್ತಾನೆ. ಅಸಲಿಗೆ ಅದು ಐರಿನ್ನ ಬಾಡಿ ಮೆಜರ್ಮೆಂಟ್ ಆಗಿರುತ್ತೆ. ಯಾಕಂದ್ರೆ ಅವಳು ಸ್ಟಾರ್ಟಿಂಗ್ನಲ್ಲಿ ನ್ಯೂಡಾಗಿ ಬಂದಾಗ ಆ ನಂಬರ್ಗಳನ್ನು ಅವಳ ಬಾಡಿಯಲ್ಲೇ ಹಿಂಟ್ ಕೊಟ್ಟಿದ್ದಳು. ಲಾಕರ್ ಓಪನ್ ಆದ ತಕ್ಷಣ ಅದರ ಒಳಗಿದ್ದ ಒಂದು ಗನ್ ಆಟೋಮ್ಯಾಟಿಕ್ ಆಗಿ ಟ್ರಿಗರ್ ಆಗಿ ಅಲ್ಲಿನ ಒಬ್ಬ ಗ್ಯಾಂಗ್ಸ್ಟರ್ಗೆ ಬುಲೆಟ್ ತಗುಲಿ ಅವನು ಸತ್ತು ಹೋಗ್ತಾನೆ. ಇದೇ ಚಾನ್ಸ್ ತಗೊಂಡು ಶರ್ಲಾಕ್ ಮತ್ತು ಐರಿನ್ ಉಳಿದವರ ಜೊತೆ ಫೈಟ್ ಮಾಡಿ ಅವರನ್ನು ಸೋಲಿಸುತ್ತಾರೆ. ಈ ಗಲಾಟೆಯ ನಡುವೆ ಶರ್ಲಾಕ್ ಯಾರಿಗೂ ತಿಳಿಯದಂತೆ ಲಾಕರ್ ಒಳಗಿದ್ದ ಫೋನ್ ಅನ್ನು ತನ್ನ ಜೇಬಿಗೆ ಹಾಕಿಕೊಳ್ಳುತ್ತಾನೆ. ಆ ಫೋಟೋಗಳು ಆ ಫೋನ್ ಒಳಗಡೆನೇ ಇರುತ್ತವೆ. ಆದರೆ ಆ ಫೋನ್ಗೆ ಒಂದು ಕೋಡ್ ಇರುತ್ತೆ, ಅದು ಶರ್ಲಾಕ್ಗೆ ಗೊತ್ತಿರಲ್ಲ. ಅಷ್ಟರಲ್ಲೇ ಅಲ್ಲಿಗೆ ಪಾಲಿಸ್ ಬರುವ ಸೌಂಡ್ ಕೇಳಿಸುತ್ತೆ. ಅವರು ಅಲ್ಲಿಂದ ತಪ್ಪಿಸಿಕೊಳ್ಳಬೇಕು ಅಂದುಕೊಳ್ಳುವಷ್ಟರಲ್ಲಿ ಐರಿನ್ ಶರ್ಲಾಕ್ಗೆ ಒಂದು ಇಂಜೆಕ್ಷನ್ ಚುಚ್ಚಿ ಅವನನ್ನು ಪ್ರಜ್ಞೆ ತಪ್ಪಿಸುತ್ತಾಳೆ. ಆಮೇಲೆ ಅವನಿಗೆ ಚೆನ್ನಾಗಿ ಹೊಡೆದು ಅವನ ಹತ್ತಿರವಿದ್ದ ತನ್ನ ಫೋನ್ ಅನ್ನು ಇಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಅರೆ ಪ್ರಜ್ಞೆ ಸ್ಥಿತಿಯಲ್ಲಿದ್ದ ಶರ್ಲಾಕ್ಗೆ ಕನಸಿನಲ್ಲಿ ಆ ಹಳೆಯ ಕೇಸ್ನ ರಹಸ್ಯ ಹೊಳೆಯುತ್ತೆ. ಐರಿನ್ ಆ ಇಡೀ ಕೇಸನ್ನು ಆಲ್ರೆಡಿ ಸಾಲ್ವ್ ಮಾಡಿರುತ್ತಾಳೆ. ಆ ಸತ್ತ ವ್ಯಕ್ತಿ ವಿದೇಶದಿಂದ ಬಂದ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರುತ್ತಾನೆ. ಅವನು ಅಲ್ಲಿ ತನ್ನ ಬೂಮರಾಂಗ್ ಪ್ರಾಕ್ಟೀಸ್ ಮಾಡ್ತಿರುತ್ತಾನೆ. ಆಗ ಕಾರ್ ಬ್ಲಾಸ್ಟ್ ಆದ ಸೌಂಡ್ ಕೇಳಿ ಅವನ ಗಮನ ಬೇರೆ ಕಡೆ ಹೋದಾಗ ಅವನು ಎಸೆದಿದ್ದ ಬೂಮರಾಂಗ್ ನೇರವಾಗಿ ಬಂದು ಅವನ ತಲೆಗೆ ಹೊಡೆದು ಅವನು ಸತ್ತು ಹೋಗಿರುತ್ತಾನೆ. ಆ ಬೂಮರಾಂಗ್ ಪಕ್ಕದಲ್ಲೇ ಇದ್ದ ನೀರಿನಲ್ಲಿ ಬಿದ್ದಿದ್ದರಿಂದ ಅದರ ಮೇಲಿದ್ದ ರಕ್ತದ ಕಲೆಗಳೆಲ್ಲ ತೊಳೆದು ಹೋಗಿರುತ್ತವೆ. ಹೀಗೆ ಆ ಕೇಸ್ ಸಾಲ್ವ್ ಆಗುತ್ತೆ. ಶರ್ಲಾಕ್ಗೆ ಪ್ರಜ್ಞೆ ಬಂದು ನೋಡಿದಾಗ ಅವನು ತನ್ನ ಫ್ಲಾಟ್ನ ಬೆಡ್ ಮೇಲಿರುತ್ತಾನೆ. ಅವನ ಎದುರಿಗೆ ತಾನು ಐರಿನ್ಗೆ ಹಾಕಿಕೊಳ್ಳಲು ಕೊಟ್ಟಿದ್ದ ಅದೇ ಓವರ್ಕೋಟ್ ಇರುತ್ತೆ. ಅಂದ್ರೆ ಐರಿನ್ ಇಲ್ಲಿಗೆ ಬಂದು ಆ ಕೋಟನ್ನು ವಾಪಸ್ ಕೊಟ್ಟು ಹೋಗಿರುತ್ತಾಳೆ. ಆ ಕೋಟ್ ಜೇಬಿನಲ್ಲಿ ಶರ್ಲಾಕ್ನ ಫೋನ್ ಇರುತ್ತೆ. ಅದಕ್ಕೆ ಒಂದು ಸ್ಪೆಷಲ್ ಮೆಸೇಜ್ ಟೋನ್ ಬರುತ್ತೆ. ಐರಿನ್ ತನ್ನ ನಂಬರ್ನಿಂದ ಮೆಸೇಜ್ ಬಂದ್ರೆ ಮಾತ್ರ ಈ ಟೋನ್ ಬರುವ ಹಾಗೆ ಸೆಟ್ ಮಾಡಿರುತ್ತಾಳೆ. ಇದರ ನಂತರ ಐರಿನ್ ಶರ್ಲಾಕ್ಗೆ ಯಾವಾಗಲೂ ಮೆಸೇಜ್ ಮಾಡ್ತಿರುತ್ತಾಳೆ. ಆದ್ರೆ ಶರ್ಲಾಕ್ ಒಂದಕ್ಕೂ ರಿಪ್ಲೈ ಮಾಡಲ್ಲ. ಮುಂದಿನ ಸೀನ್ನಲ್ಲಿ ಮೈಕ್ರಾಫ್ಟ್ ಶರ್ಲಾಕ್ನನ್ನು ಭೇಟಿಯಾಗಲು ಬರ್ತಾನೆ. ಅವನಿಗೆ ಆ ಫೋಟೋಗಳು ಬೇಕಾಗಿರುತ್ತವೆ. ಆದರೆ ಶರ್ಲಾಕ್ ಐರಿನ್ ಆ ಫೋಟೋಗಳನ್ನು ದುರುಪಯೋಗ ಪಡಿಸಿಕೊಳ್ಳಲ್ಲ, ಕೇವಲ ತನ್ನ ಪ್ರೊಟೆಕ್ಷನ್ಗಾಗಿ ಇಟ್ಕೊಂಡಿದ್ದಾಳೆ. ಸೋ ಅವಳನ್ನು ಒಂಟಿಯಾಗಿ ಬಿಟ್ಟು ಬಿಡು ಅಂತ ಹೇಳ್ತಾನೆ. ಮೈಕ್ರಾಫ್ಟ್ ಅಲ್ಲಿಂದ ಹೊರಟು ಹೋಗ್ತಾನೆ. ಇದಾದ ನಂತರ ಕ್ರಿಸ್ಮಸ್ ಹಬ್ಬ ಬರುತ್ತೆ. ಶರ್ಲಾಕ್ ತುಂಬಾ ಸ್ಯಾಡ್ ಆಗಿ ವಯಲಿನ್ ಪ್ಲೇ ಮಾಡ್ತಿರುತ್ತಾನೆ.
ಐರೀನ್ ಶರ್ಲಾಕ್ಗೆ ಒಂದು ಕ್ರಿಸ್ಮಸ್ ಗಿಫ್ಟ್ ಕಳಿಸಿರುತ್ತಾಳೆ. ಆ ಗಿಫ್ಟ್ ಬಾಕ್ಸ್ ಒಳಗಡೆ ಅದೇ ಸೀಕ್ರೆಟ್ ಫೋನ್ ಇರುತ್ತೆ. ಆದರೆ ಆ ಫೋನ್ ಇನ್ನೂ ಕೂಡ ಲಾಕ್ ಆಗಿರುತ್ತೆ. ಆ ಫೋನ್ ನೋಡಿದ ತಕ್ಷಣ ಶರ್ಲಾಕ್ಗೆ ಒಂದು ವಿಷಯ ಅರ್ಥ ಆಗುತ್ತೆ, ಏನಂದ್ರೆ ಐರೀನ್ ಆಡ್ಲರ್ ಈಗ ಬದುಕಿಲ್ಲ, ಅವಳು ಸತ್ತು ಹೋಗಿದ್ದಾಳೆ ಅಂತ. ನೆಕ್ಸ್ಟ್ ಸೀನ್ನಲ್ಲಿ ಶರ್ಲಾಕ್ನನ್ನು ಒಂದು ಡೆಡ್ ಬಾಡಿ ಐಡೆಂಟಿಫೈ ಮಾಡಲು ಕರೆಯುತ್ತಾರೆ. ಅದು ಐರೀನ್ ಆಡ್ಲರ್ನದ್ದೇ ಇರಬಹುದು ಅಂತ ಎಲ್ಲರಿಗೂ ಡೌಟ್ ಇರುತ್ತೆ. ಶರ್ಲಾಕ್ ಆ ಹೆಣವನ್ನು ನೋಡಿ ಇದು ಐರೀನ್ನದ್ದೇ ಹೆಣ ಅಂತ ಕನ್ಫರ್ಮ್ ಮಾಡ್ತಾನೆ. ಐರೀನ್ ಸತ್ತ ಮೇಲೆ ಶರ್ಲಾಕ್ ಹೊರಗಡೆ ತುಂಬಾ ನಾರ್ಮಲ್ ಆಗಿ ಕಾಣಿಸಿಕೊಳ್ಳಲು ಟ್ರೈ ಮಾಡಿದ್ರೂ ಒಳಗೊಳಗೆ ತುಂಬಾನೇ ಸ್ಯಾಡ್ ಆಗಿರುತ್ತಾನೆ. ಅವನು ರೂಮ್ನಲ್ಲಿ ದಿನವಿಡೀ ವಯಲಿನ್ನಲ್ಲಿ ಸ್ಯಾಡ್ ಮ್ಯೂಸಿಕ್ ಪ್ಲೇ ಮಾಡ್ತಿರುತ್ತಾನೆ, ಯಾರ ಜೊತೆಯೂ ಮಾತನಾಡಲ್ಲ. ವಾಟ್ಸನ್ಗೆ ಇದೆಲ್ಲ ನೋಡಿ ಅರ್ಥ ಆಗುತ್ತೆ, ಶರ್ಲಾಕ್ ಅಸಲಿಗೆ ಐರೀನ್ನನ್ನು ಪ್ರೀತಿಸುತ್ತಿದ್ದ ಮತ್ತು ಅವಳ ಸಾವಿನಿಂದ ಅವನಿಗೆ ತುಂಬಾ ಬೇಸರವಾಗಿದೆ ಅಂತ. ಶರ್ಲಾಕ್ ಆ ಫೋನ್ ಅನ್ಲಾಕ್ ಮಾಡಲು ಬೇರೆ ಬೇರೆ ಕೋಡ್ಗಳನ್ನು ಟ್ರೈ ಮಾಡ್ತಿರುತ್ತಾನೆ. ಆದರೆ ಅದರಲ್ಲಿ ಕೇವಲ 3-4 ಅಟೆಂಪ್ಟ್ ಮಾತ್ರ ಬಾಕಿ ಇರುತ್ತೆ. ತಪ್ಪು ಕೋಡ್ ಹಾಕಿದ್ರೆ ಒಳಗಿರೋ ಹಾರ್ಡ್ ಡಿಸ್ಕ್ ಬರ್ನ್ ಆಗಿಬಿಡುತ್ತೆ. ಹಾಗಾಗಿ ಅವನು ಟ್ರೈ ಮಾಡುವುದನ್ನು ನಿಲ್ಲಿಸುತ್ತಾನೆ. ಮುಂದಿನ ಸೀನ್ನಲ್ಲಿ ವಾಟ್ಸನ್ನನ್ನು ಒಬ್ಬ ಹುಡುಗಿ ಎಲ್ಲೋ ಕರೆದುಕೊಂಡು ಹೋಗ್ತಾಳೆ. ವಾಟ್ಸನ್ಗೆ ತಾನು ಮೈಕ್ರಾಫ್ಟ್ನನ್ನು ಭೇಟಿಯಾಗಲು ಹೋಗ್ತಿದ್ದೀನಿ ಅನ್ಸುತ್ತೆ. ಆದರೆ ಅಲ್ಲಿ ಐರೀನ್ ಆಡ್ಲರ್ ಇರುತ್ತಾಳೆ. ಹೌದು, ಅವಳು ಬದುಕಿರುತ್ತಾಳೆ. ತನಗೆ ಜೀವಭಯ ಇರೋದ್ರಿಂದ ತಾನು ಸತ್ತಂತೆ ನಾಟಕ ಆಡಿರುತ್ತಾಳೆ. ಅವಳು ಶರ್ಲಾಕ್ಗೆ ಐ ಆಮ್ ಅಲೈವ್, ನಾನು ಬದುಕಿದ್ದೀನಿ ಅಂತ ಮೆಸೇಜ್ ಮಾಡ್ತಾಳೆ. ತಕ್ಷಣ ಅದೇ ಜಾಗದಲ್ಲಿ ಆ ಸ್ಪೆಷಲ್ ಮೆಸೇಜ್ ಟೋನ್ ಕೇಳಿಸುತ್ತೆ. ಅಂದ್ರೆ ಶರ್ಲಾಕ್ ಕೂಡ ಅಲ್ಲೇ ಎಲ್ಲೋ ಅಡಗಿ ಕುಳಿತಿರುತ್ತಾನೆ. ಆದರೆ ಅವನು ಯಾರನ್ನೂ ಭೇಟಿಯಾಗದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಶರ್ಲಾಕ್ ತನ್ನ ಫ್ಲಾಟ್ಗೆ ವಾಪಸ್ ಬರುವಾಗ ಮೆಟ್ಟಿಲುಗಳ ಮೇಲಿರುವ ಮಾರ್ಕ್ಸ್ ನೋಡಿ ಯಾರೋ ಮಿಸಸ್ ಹಡ್ಸನ್ ಅವರನ್ನು ಬಲವಂತವಾಗಿ ಮೇಲಕ್ಕೆ ಎಳೆದುಕೊಂಡು ಹೋಗಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳುತ್ತಾನೆ. ಅವನು ಒಳಗಡೆ ಹೋಗಿ ನೋಡಿದಾಗ 3-4 ಜನ ಅಮೆರಿಕನ್ ಗ್ಯಾಂಗ್ಸ್ಟರ್ಸ್ ಮಿಸಸ್ ಹಡ್ಸನ್ನನ್ನು ಕಟ್ಟಿ ಹಾಕಿರುತ್ತಾರೆ ಮತ್ತು ಅವರ ಮುಖದ ಮೇಲೆ ಪೆಟ್ಟಾಗಿರುತ್ತೆ. ಇದನ್ನು ನೋಡಿ ಶರ್ಲಾಕ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆ ಗ್ಯಾಂಗ್ಸ್ಟರ್ಸ್ ಶರ್ಲಾಕ್ ಹತ್ತಿರ ಆ ಫೋನ್ ಕೇಳ್ತಾರೆ. ಆಗ ಶರ್ಲಾಕ್, ನನಗೆ ಜಾಸ್ತಿ ಜನ ಇದ್ರೆ ಇಷ್ಟ ಆಗಲ್ಲ, ನಿನ್ನ ಬಾಸ್ನನ್ನು ಬಿಟ್ಟು ಉಳಿದವರನ್ನೆಲ್ಲ ಹೊರಗಡೆ ಕಳುಹಿಸು, ಆಮೇಲೆ ಫೋನ್ ಕೊಡ್ತೀನಿ ಅಂತಾನೆ. ಅದರಂತೆ ಬಾಸ್ನನ್ನು ಬಿಟ್ಟು ಉಳಿದವರೆಲ್ಲ ಹೊರಟು ಹೋಗ್ತಾರೆ. ಆಗ ಶರ್ಲಾಕ್ ಆ ಬಾಸ್ಗೆ ಅಟ್ಟಾಡಿಸಿ ಹೊಡೆದು ಅವನನ್ನು ಮನೆಯ ಬಾಲ್ಕನಿಯಿಂದ ಕೆಳಗೆ ಎಸೆದು ಬಿಡ್ತಾನೆ. ಅವನು ಸಾಯಲ್ಲ, ಆದ್ರೆ ಅವನ ಮೂಳೆಗಳೆಲ್ಲ ಪುಡಿಯಾಗುತ್ತವೆ. ಆಮೇಲೆ ಮಿಸಸ್ ಹಡ್ಸನ್ ಶರ್ಲಾಕ್ಗೆ ಆ ಸೀಕ್ರೆಟ್ ಫೋನ್ ತಂದುಕೊಡ್ತಾರೆ. ಅಮೆರಿಕನ್ನರು ಅವರಿಗೆ ಹೊಡೆಯುತ್ತಿರುವಾಗಲೂ ಅವರು ಆ ಫೋನನ್ನು ಯಾರಿಗೂ ಸಿಗದ ಹಾಗೆ ಬಚ್ಚಿಟ್ಟಿರುತ್ತಾರೆ. ಈಗ ಐರೀನ್ ಬದುಕಿದ್ದಾಳೆ ಅಂತ ಕನ್ಫರ್ಮ್ ಆಗಿದ್ದರಿಂದ ಶರ್ಲಾಕ್ ಅವಳಿಗೆ ಮೊದಲ ಬಾರಿ ಮೆಸೇಜ್ ಮಾಡ್ತಾನೆ, ಹ್ಯಾಪಿ ನ್ಯೂ ಇಯರ್ ಅಂತ. ಮುಂದಿನ ಸೀನ್ನಲ್ಲಿ ಐರೀನ್ ಆಡ್ಲರ್ ಶರ್ಲಾಕ್ನ ಬೆಡ್ ಮೇಲಿರುವುದನ್ನು ನಾವು ಕಾಣಬಹುದು. ಅವಳು ಎದ್ದು ಬಂದು ತನಗೆ ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ತಾಳೆ. ಆ ಫೋನ್ನಲ್ಲಿ ಬರೀ ಫೋಟೋಗಳಷ್ಟೇ ಅಲ್ಲ, ಇನ್ನೂ ದೇಶದ ದೊಡ್ಡ ದೊಡ್ಡ ಸೀಕ್ರೆಟ್ಸ್ ಇವೆ, ಅದಕ್ಕಾಗಿಯೇ ತನ್ನ ಜೀವಕ್ಕೆ ಅಪಾಯ ಇದೆ ಅಂತಾಳೆ. ಆಗ ಶರ್ಲಾಕ್ ಅವಳಿಗೆ ಆ ಫೋನ್ ಕೊಟ್ಟು ಪಾಸ್ವರ್ಡ್ ಹಾಕಲು ಹೇಳ್ತಾನೆ. ಐರೀನ್ ಕೋಡ್ ಟೈಪ್ ಮಾಡ್ತಾಳೆ, ಆದ್ರೆ ಫೋನ್ ಓಪನ್ ಆಗಲ್ಲ. ಆಗ ಶರ್ಲಾಕ್ ನಗುತ್ತಾ ಹೇಳ್ತಾನೆ, ನಾನು ನಿನಗೆ ಕೊಟ್ಟಿದ್ದು ಡೂಪ್ಲಿಕೇಟ್ ಫೋನ್. ನೀನು ಟೈಪ್ ಮಾಡಿದ ಸ್ಟೈಲ್ ನೋಡಿ ನನಗೆ ರಿಯಲ್ ಪಾಸ್ವರ್ಡ್ ಏನು ಅಂತ ಗೊತ್ತಾಗ್ಬಿಟ್ಟಿದೆ. ಆದರೆ ಶರ್ಲಾಕ್ ರಿಯಲ್ ಫೋನ್ನಲ್ಲಿ ಆ ಕೋಡ್ ಹಾಕಿದಾಗಲೂ ಅದು ಓಪನ್ ಆಗಲ್ಲ. ಯಾಕಂದ್ರೆ ಐರೀನ್ ಶರ್ಲಾಕ್ಗಿಂತ ಒಂದು ಹೆಜ್ಜೆ ಮುಂದೆ ಇರುತ್ತಾಳೆ. ಶರ್ಲಾಕ್ ತನಗೆ ರಿಯಲ್ ಫೋನ್ ಕೊಡಲ್ಲ ಅನ್ನೋದು ಅವಳಿಗೆ ಮೊದಲೇ ಗೊತ್ತಿರುತ್ತೆ. ಹಾಗಾಗಿ ಅವಳು ಬೇಕಂತಲೇ ತಪ್ಪು ಕೋಡ್ ಟೈಪ್ ಮಾಡಿರುತ್ತಾಳೆ. ಇಬ್ಬರೂ ಒಬ್ಬರನ್ನೊಬ್ಬರು ನೋಡ್ತಿರುವಾಗ ವಾಟ್ಸನ್ ಮಧ್ಯಪ್ರವೇಶಿಸಿ ಕಾಮಿಡಿಯಾಗಿ, ಒಂದು ವೇಳೆ ನೀವಿಬ್ಬರೂ ಮದುವೆಯಾಗಿ ಮಗು ಮಾಡ್ಕೊಳ್ಳೋ ಪ್ಲಾನ್ ಇದ್ರೆ ಅದಕ್ಕೆ ಜಾನ್ ಹ್ಯಾಮಿಶ್ ವಾಟ್ಸನ್ ಅಂತ ಹೆಸರಿಡಿ, ಚೆನ್ನಾಗಿದೆ ಅಂತಾನೆ. ಕೊನೆಗೆ ಶರ್ಲಾಕ್ ಅವಳಿಗೆ ರಿಯಲ್ ಫೋನ್ ಕೊಡ್ತಾನೆ. ಐರೀನ್ ಅದಕ್ಕೆ ಸರಿಯಾದ ಕೋಡ್ ಹಾಕಿ ಓಪನ್ ಮಾಡ್ತಾಳೆ. ಅದರಲ್ಲಿ ಒಂದು ಕೋಡೆಡ್ ಇಮೇಲ್ ಇರುತ್ತೆ. ಶರ್ಲಾಕ್ ಕೇವಲ 8 ಸೆಕೆಂಡ್ನಲ್ಲಿ ಇಡೀ ಕೋಡನ್ನು ಡಿಕೋಡ್ ಮಾಡ್ತಾನೆ. ಅಸಲಿಗೆ ಅದು ಒಂದು ಫ್ಲೈಟ್ನ ನಂಬರ್ ಮತ್ತು ಸೀಟ್ ನಂಬರ್ ಆಗಿರುತ್ತೆ. ಐರೀನ್ ಈ ಇನ್ಫಾರ್ಮೇಶನ್ ಅನ್ನು ತಕ್ಷಣ ಮೊರಿಯಾರ್ಟಿಗೆ ಮೆಸೇಜ್ ಮಾಡ್ತಾಳೆ, ಯಾಕಂದ್ರೆ ಅವಳು ಮೊರಿಯಾರ್ಟಿಗಾಗಿಯೇ ಕೆಲಸ ಮಾಡ್ತಿರುತ್ತಾಳೆ. ವಿಡಿಯೋದ ಆರಂಭದಲ್ಲಿ ಮೊರಿಯಾರ್ಟಿಗೆ ಒಂದು ಫೋನ್ ಕಾಲ್ ಬಂದಿತ್ತಲ್ಲ, ಅದು ಇದೇ ಐರೀನ್ ಆಡ್ಲರ್ ಕಾಲ್ ಆಗಿರುತ್ತೆ. ಮೊರಿಯಾರ್ಟಿ ಈ ಇನ್ಫಾರ್ಮೇಶನ್ ಅನ್ನು ಮೈಕ್ರಾಫ್ಟ್ಗೆ ಕಳಿಸ್ತಾನೆ. ಅದನ್ನು ನೋಡಿ ಮೈಕ್ರಾಫ್ಟ್ ಶಾಕ್ ಆಗ್ತಾನೆ. ಮುಂದಿನ ಸೀನ್ನಲ್ಲಿ ಮೈಕ್ರಾಫ್ಟ್ ಶರ್ಲಾಕ್ನನ್ನು ಒಂದು ಸೀಕ್ರೆಟ್ ಫ್ಲೈಟ್ ಒಳಗಡೆ ಕರೆದುಕೊಂಡು ಹೋಗ್ತಾನೆ. ಆ ಫ್ಲೈಟ್ನಲ್ಲಿ ಪ್ಯಾಸೆಂಜರ್ಸ್ ಬದಲು ಕೇವಲ ಹೆಣಗಳನ್ನು ತುಂಬಿಸಿಡಲಾಗಿರುತ್ತೆ. ಮೈಕ್ರಾಫ್ಟ್ ಅಸಲಿ ಪ್ಲಾನ್ ಹೇಳ್ತಾನೆ, ಭಯೋತ್ಪಾದಕರು ಒಂದು ಫ್ಲೈಟ್ ಅನ್ನು ಬ್ಲಾಸ್ಟ್ ಮಾಡಲು ಪ್ಲಾನ್ ಮಾಡಿದ್ರು. ಅವರಿಗೆ ತಿಳಿಯದ ಹಾಗೆ ಸರ್ಕಾರ ಎಲ್ಲಾ ಸತ್ತವರ ಹೆಣಗಳನ್ನು ಆ ಫ್ಲೈಟ್ನಲ್ಲಿ ತುಂಬಿಸಿ ಹಾರಿಸಲು ಪ್ಲಾನ್ ಮಾಡಿತ್ತು. ಇದರಿಂದ ಯಾರ ಜೀವಕ್ಕೂ ಹಾನಿಯಾಗುತ್ತಿರಲಿಲ್ಲ. ಆದರೆ ನೀನು ಆ ಕೋಡ್ ಡಿಕೋಡ್ ಮಾಡಿ ಐರೀನ್ಗೆ ಹೇಳಿದ್ದರಿಂದ ಆ ವಿಷಯ ಮೊರಿಯಾರ್ಟಿ ಮುಖಾಂತರ ಟೆರರಿಸ್ಟ್ಗಳಿಗೆ ಗೊತ್ತಾಗಿಬಿಟ್ಟಿದೆ. ಸೊ
ಈಗ ನಮ್ಮ ಇಡೀ ಪ್ಲಾನ್ ಫ್ಲಾಪ್ ಆಗಿದೆ. ಅಷ್ಟಕ್ಕೂ ವಿಡಿಯೋದ ಸ್ಟಾರ್ಟಿಂಗ್ನಲ್ಲಿ ಕಾರ್ ಒಳಗಡೆ ಒಂದು ಹೆಣ ಸಿಕ್ಕಿತ್ತಲ್ಲ, ಅದು ಇದೇ ಫ್ಲೈಟ್ನಲ್ಲಿ ಇಡಬೇಕಾಗಿದ್ದ ಹೆಣ ಆಗಿರುತ್ತೆ. ಆದರೆ ಸಾಗಿಸುವಾಗ ದಾರಿಯಲ್ಲಿ ಮಿಸ್ ಆಗಿ ಕಾರ್ ಒಳಗಡೆ ಉಳಿದುಬಿಟ್ಟಿರುತ್ತೆ. ಅಲ್ಲಿಗೆ ಐರಿನ್ ಆಡ್ಲರ್ ಬರ್ತಾಳೆ. ಅವಳು ಹೇಳ್ತಾಳೆ, ನನಗೆ ಇದೆಲ್ಲ ಮಾಡಲು ಮೊರಿಯಾರ್ಟಿ ಹೆಲ್ಪ್ ಮಾಡಿದ್ದ. ಶರ್ಲಾಕ್ನನ್ನು ಹೇಗೆ ಬುಟ್ಟಿಗೆ ಹಾಕಿಕೊಳ್ಳಬೇಕು ಅಂತ ಅವನೇ ಹೇಳಿಕೊಟ್ಟಿದ್ದ. ನಾನು ತೋರಿಸಿದ ಪ್ರೀತಿ, ಅಟ್ರಾಕ್ಷನ್ ಎಲ್ಲವೂ ಕೇವಲ ನಾಟಕ ಅಷ್ಟೇ ಅಂತಾಳೆ. ಮುಂದಿನ ಸೀನ್ನಲ್ಲಿ ಮೈಕ್ರಾಫ್ಟ್, ಶರ್ಲಾಕ್ ಮತ್ತು ಐರಿನ್ ಮೂವರು ಮನೆಯಲ್ಲಿ ಇರ್ತಾರೆ. ಐರಿನ್ ಈ ಫೋನ್ನಲ್ಲಿರೋ ಇನ್ಫಾರ್ಮೇಶನ್ ಬದಲಿಗೆ ತನಗೆ ಪ್ರೊಟೆಕ್ಷನ್ ಮತ್ತು ಹಣ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾಳೆ. ಮೈಕ್ರಾಫ್ಟ್ಗೆ ಬೇರೆ ದಾರಿ ಇರಲ್ಲ. ಅವನು ಒಪ್ಪಿಕೊಳ್ಳುವಷ್ಟರಲ್ಲಿ ಶರ್ಲಾಕ್ ಹತ್ತಿರ ಬಂದು ಐರಿನ್ ಕೈ ಹಿಡ್ಕೊಳ್ತಾನೆ. ಶರ್ಲಾಕ್ ಹೇಳ್ತಾನೆ, ನಾನು ಮುಂಚೆ ನಿನ್ನ ಕೈ ಹಿಡಿದಾಗಲೂ ನಿನ್ನ ಹಾರ್ಟ್ ಬೀಟ್ ಪಲ್ಸ್ ತುಂಬಾನೇ ಜಾಸ್ತಿ ಇತ್ತು, ಈಗಲೂ ಜಾಸ್ತಿ ಇದೆ. ಅಂದ್ರೆ ನೀನು ಎಷ್ಟೇ ನಾಟಕ ಮಾಡಿದ್ರೂ ಮನಸ್ಸಿನ ಒಳಗಡೆ ನೀನು ನನ್ನನ್ನು ನಿಜವಾಗಿಯೂ ಇಷ್ಟಪಡ್ತೀಯ. ಅಷ್ಟೇ ಅಲ್ಲ, ಶರ್ಲಾಕ್ ಆ ಫೋನ್ ತಗೊಂಡು 4 ಅಕ್ಷರದ ಕೋಡ್ ಟೈಪ್ ಮಾಡ್ತಾನೆ. ಆ ಕೋಡ್ SHER. ಫೋನ್ ಸ್ಕ್ರೀನ್ ಮೇಲೆ ಆಲ್ರೆಡಿ IAM ಅಂತ ಇರುತ್ತೆ, ಕೆಳಗೆ ಲಾಕ್ ಅಂತ ಇರುತ್ತೆ. ಆ ಫೋನ್ ಅನ್ಲಾಕ್ ಆಗುತ್ತೆ. ಶರ್ಲಾಕ್ ಆ ಫೋನನ್ನು ತನ್ನ ಅಣ್ಣನಿಗೆ ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ಐರಿನ್ ಸೋತು ಸುಣ್ಣವಾಗ್ತಾಳೆ. ಕೊನೆಯ ಸೀನ್ನಲ್ಲಿ ಮೈಕ್ರಾಫ್ಟ್ ವಾಟ್ಸನ್ನನ್ನು ಭೇಟಿಯಾಗಿ ಐರಿನ್ ಆಡ್ಲರ್ನನ್ನು ಪಾಕಿಸ್ತಾನದ ಕರಾಚಿಯಲ್ಲಿ ಕೆಲವು ಟೆರರಿಸ್ಟ್ಗಳು ತಲೆ ಕಡಿದು ಕೊಲೆ ಮಾಡಿದ್ದಾರೆ. ಆದರೆ ಶರ್ಲಾಕ್ನ ಮನಸ್ಸಿಗೆ ನೋವಾಗಬಾರದು ಅಂತ ಅವನು ಅಮೆರಿಕದಲ್ಲಿ ಸುರಕ್ಷಿತವಾಗಿದ್ದಾಳೆ ಅಂತ ಸುಳ್ಳು ಹೇಳೋಣ ಅಂತಾನೆ. ವಾಟ್ಸನ್ ಶರ್ಲಾಕ್ಗೆ ಅದೇ ಸುಳ್ಳನ್ನು ಹೇಳ್ತಾನೆ. ಶರ್ಲಾಕ್ ಏನು ಮಾತನಾಡದೆ ಐರಿನ್ನ ಆ ಫೋನನ್ನು ಮಾತ್ರ ನೆನಪಿಗಾಗಿ ತನ್ನ ಹತ್ತಿರ ಇಟ್ಟುಕೊಳ್ಳುತ್ತಾನೆ. ಆದರೆ ಸ್ಟೋರಿಯ ಅಸಲಿ ಟ್ವಿಸ್ಟ್ ಇಲ್ಲಿದೆ. ಕಥೆ ಈಗ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತೆ. ಕರಾಚಿಯಲ್ಲಿ ಟೆರರಿಸ್ಟ್ಗಳು ಐರಿನ್ನನ್ನು ಕೊಲ್ಲಲು ರೆಡಿಯಾಗಿ ನಿಂತಿರುತ್ತಾರೆ. ಐರಿನ್ ತನ್ನ ಫೋನ್ನಿಂದ ಶರ್ಲಾಕ್ಗೆ ಗುಡ್ ಬೈ ಅಂತ ಮೆಸೇಜ್ ಕಳಿಸ್ತಾಳೆ. ತಕ್ಷಣ ಅವಳ ಹಿಂದೆ ಆ ಸ್ಪೆಷಲ್ ಮೆಸೇಜ್ ಟೋನ್ ಕೇಳಿಸುತ್ತೆ. ಐರಿನ್ ಕಣ್ಣು ಬಿಟ್ಟು ನೋಡಿದಾಗ ಅಲ್ಲಿ ಒಬ್ಬ ಟೆರರಿಸ್ಟ್ ವೇಷದಲ್ಲಿ ಬೇರೆ ಯಾರೂ ಅಲ್ಲ, ಸ್ವತಃ ಶರ್ಲಾಕ್ ಹೋಮ್ಸ್ ಬಂದಿರುತ್ತಾನೆ. ಅವನು ಅಲ್ಲಿರೋ ಎಲ್ಲಾ ಟೆರರಿಸ್ಟ್ಗಳನ್ನು ಒಡೆದು ಓಡಿಸಿ ಐರಿನ್ ಆಡ್ಲರ್ನನ್ನು ಪ್ರಾಣಾಪಾಯದಿಂದ ಕಾಪಾಡ್ತಾನೆ. ಪ್ರೆಸೆಂಟ್ನಲ್ಲಿ ಶರ್ಲಾಕ್ ಹೋಮ್ಸ್ ಈ ಹಳೆಯ ನೆನಪನ್ನು ನೆನೆಸಿಕೊಂಡು ಮುಖದಲ್ಲಿ ಒಂದು ಸಣ್ಣ ಸ್ಮೈಲ್ ಕೊಡ್ತಾನೆ. ಅಲ್ಲಿಗೆ ಈ ಅದ್ಭುತವಾದ ಎಪಿಸೋಡ್ ಮುಕ್ತಾಯವಾಗುತ್ತೆ. ನಿಮಗೆ ನಮ್ಮ ಈ ಎಕ್ಸ್ಪ್ಲನೇಷನ್ ಇಷ್ಟವಾಗಿದ್ರೆ ಪ್ಲೀಸ್ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಎಪಿಸೋಡ್ನೊಂದಿಗೆ. ಬಾಯ್ ಬಾಯ್.